ಆ ಟೈಮ್ ರಾಜ್ಕುಮಾರ್ ಕಿಡ್ನಾಪ್ ಆ ಟೈಮ್ನಲ್ಲಿ ನಾವು ಪೇಪರ್ ಮಾಡಿದ್ದು ಒಂದು 5-6 ತಿಂಗಳಿಗೆ 89 ಆ ಸಮಯದಲ್ಲಿ ರಾಜ್ಕುಮಾರ್ ಕಿಡ್ನಾಪ್ 98 ರಾಜ್ಕುಮಾರ್ ಕಿಡ್ನಾಪ್ ಆಗಿದ ತಕ್ಷಣ ನಮ್ಗೆ ರಾಜ್ಕುಮಾರ್ ನಮ್ಗೆ ಭಾರಿ ಇಷ್ಟ. ನಾನು ಮೊದಲನೇ ಪಿಕ್ಚರ್ ನೋಡಿದ್ರೆ ಸಂಪತ್ತಿ ಸಾರ್ ತುಮಕೂರೊಳಗೆ ತುಮಕೂರು ಟೆಂಟ್ ನೋಡಿದ್ದು ಇವ್ರು ರಾಜ್ಕುಮಾರ್ ಕೆಲಸ ಇವ್ರಿಗೆ ಇಷ್ಟ. ನಾನು ಟಿವಿ ನೋಡ್ತೀನಿ ಬೆಳಗ್ಗೆ ರಾಜ್ಕುಮಾರ್ ಕಿಡ್ನಾಪ್ ಅಂತ ಬರ್ತೀವಿ. ಆ ರಾಜ್ಕುಮಾರ್ ಕಿಡ್ನಾಪ್ ಸ್ವಲ್ಪ ನಮ್ದು ಹೆಸರು ಜಾರಿಗೆ ಬಂದ್ಬಿಡುತ್ತೆ. ಶ್ರೀಧರ್ದು ಮತ್ತು ನಮ್ದು ಅಗ್ನಿವಾರ ಪತ್ರಿಕೆದು ಅಗ್ನಿವಾರ ಬರೆಯೋದು ನಮ್ಗೆ ಈ ಸಂಜೆ ವೆಂಕಟೇಶ್ ಅಂತ ಅವ್ರು ಕರ್ಕೊಂಡು ಪಾರ್ವತಮ್ಮ ಶಿವರಾಜ್ಕುಮಾರ್ ಮನೆ ಪರಿಚಯ ಮಾಡಿಸ್ಕೊಡ್ತಾರೆ. ಯಾರಿಗೆ ನಮಗೆ ಮತ್ತು ಶ್ರೀಧರ್ಗೆಲ್ಲ. ಅಷ್ಟೊತ್ತಿಗೆ ನಕೀರ್ ಗೋಪಾಲ್ ಹೋಗಿ ಬಂದು ಏನು ಆಗಿರಲ್ಲ, ಅಷ್ಟು ದುಡ್ಡು ಸೇರಿಬಿಡ್ತು ಅವ್ರಿಗೆ. 20 ಮೇಲೆ ಸೇರಿ ದುಡ್ಡು ಸೇರುತ್ತೆ. ಅವ್ರು ತಿರ್ಗಿ ದುಡ್ಡು ಕೀಳಕ್ಕೆ ಪ್ಲಾನ್ ಮಾಡ್ತಾ ಯಾರು ವೀರಪ್ಪನ್ ಜೊತೆ ಇರೋರು. ವೀರಪ್ಪನ ಜಾಸ್ತಿ ಜೊತೆ ಕೊಲ್ತು ಆ ಟ್ರೂಪ್ ಎಲ್ಲ ಆಕ್ಟಿವಿಸ್ಟ್ ಲೀಡರ್ ಮಾಡಿರ್ತಾರೆ. ಏನಾಗಿರಲಿಲ್ಲ. ನಮ್ಮನ್ನ ಕರ್ಕೊಂಡು ಪಾರ್ವತ ಅವತ್ತು ಮನೆ ಹೋಗ್ತೀವಿ ನಾವು. ಶಿವರಾಜ್ಕುಮಾರ್ ಎಲ್ಲ ನೋಡಿ ಏನೋ ಕಳೆದೋಗಿದ್ದಾರೆ. ಇವರು ಯಾರೋ ಫ್ಯಾಮಿಲಿ ಮಕ್ಳ ಥರ ಕಾಣ್ತಾರೆ. ಅದು ನೋಡಿ ಬೇಜಾರಾಗ್ಬಿಡುತ್ತೆ. ನಾವು ಡಿಸ್ಕಸ್ ಮಾಡ್ತೀವಿ ಪಾರ್ವತಮ್ಮವ್ರಿಗೆ. ಶ್ರೀಧರ್ ಮಾತಾಡ್ತಾರೆ. ಅವ್ರು ಯಾಕೆ ಕರ್ಕೊಂತಾರೆ ಅಂದ್ರೆ ವೆಂಕಟೇಶನ್ ಗೊತ್ತು ಶ್ರೀಧರ್ ಮಾಸ್ಟರ್ ಪ್ಲಾನ್ ಮಾಡಬಹುದು ಅನ್ನೋ ಗೊತ್ತು. ಈ ಸಂಜೆ ವೆಂಕಟೇಶ್ಗೆ ಅದನ್ನೇ ಕರ್ಕೊಂಡು ಮಾತಾಡ್ತಾರೆ. ಇವ್ರು ಗೊತ್ತಿ ರಾಜ್ಕುಮಾರ್ ನಾವು ಡಿಸ್ಕಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿರಬೇಕು ಪಾರ್ವತಮ್ಮವ್ರು ಚೆಸ್ಟ್ ಪೇನ್ ಅಂತ ಟೈಮಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತದೆ. ಚೆಸ್ಟ್ ಪೇನ್ ಇರಲಿಲ್ಲ. ನಾವು ಹೇಳ್ಬಿಟ್ಟು ಅಡ್ಮಿಟ್ ಮಾಡಿಸೋದು. ಪಾರ್ವತಮ್ಮ ನಮ್ದೊಂದು ವೀರಪ್ಪನ ವೀಕ್ನೆಸ್ ತಿಳ್ಕೊಂತೀವಿ. ವೀರಪ್ಪನ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ತಂಗಿದು. ಪಾರ್ವತಮ್ಮವರು ಹಾಸ್ಪಿಟ್ಲಿಂದ ನನ್ನ ಗಂಡ ಬಿಡುಗಡೆ ಆಗೋದು ನಾನು ಮನೆಗೆ ಬರಲ್ಲ, ನನ್ನ ಗಂಡ ಕಾಡಿಗೆ ಹೋಗಿ ಕೂತ್ಕೊಂತೀನಿ, ಯಾವಾಗ ವೀರಪ್ಪನ ಬಿಡ್ತಾ ಅವನ್ನ ಕರ್ಕೊಂಡ್ ಬರ್ತೀನಿ ಗಂಡಿನ ಅಂತ ಓಡ್ತೀವಿ ಅಂತ ಪ್ಲಾನ್ ಮಾಡೋದು. ಮಾಡ್ಬಿಟ್ಟು ಅವರು ಒಪ್ಕೊಂಡ್ರು. ಅವ್ರ ಜೊತೆ ಒಂದು 10 ಪಾರ್ವತಮ್ಮರು ಒಬ್ಬರು ಹೋಗ್ತಾರ. ಒಂದು ಹೆಂಗಸು ಹೋಗ್ತಾರೆ, ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಅಡುಗೆ ಮಾಡೋಕೆ ಊಟ ಮಾಡ್ಕೊಳ್ಳೋಣ. ಅದ್ರ ಜೊತೆ ನಮ್ಮೊಂದು 10 ಜನ ಹೆಂಗಸು ಬರ್ತಾರೆ. ನಮ್ಮ ಕಡೆ ಹೋಗ್ತೀವಿ. ಚಾರ್ಜ್ ಸಿಕ್ಕಿದೆ ಬೇಕಾಗಲಿ. ನಮ್ಮ ಹತ್ರ ಲೀಡ್ಸ್ಗಳು ಇದಕ್ಕಿಲ್ಲ. ನಮ್ಮ ಹತ್ರ ಹುಡುಗರು ಕೆಲಸ ಮಾಡೋ ಹುಡುಗರು ಮಿಸಸ್ಗಳೆಲ್ಲ ಇದ್ರು. ಅವ್ರನ್ನ 10 ಜನ ರೆಡಿ ಮಾಡ್ತೀವಿ. ಜೊತೆ ಹೋಗಿ ಅಂತ ಎಲ್ಲ ಮಾತುಕತೆ. ಆ ಟೈಮ್ಗೆ ಅವ್ರಿಗೆ ಅಲ್ಲಿಗೆ ಅಮಾವಾಸ್ಯೆ ದಿನ ಅವ್ನು ನೋಡ್ಬಿಡ್ತಾನೆ ಯಾರು ಅವ್ರು ಕೆಲಸ ಮಾಡೋದು. ರಾಜ್ಕುಮಾರ್ ಫ್ರೀ ಬಿಟ್ಟಿರ್ತಾರೆ, ಹೊಡಿತಾನೆ ಕೈಗೆ ಬೆಳ್ಳಿ ಕಟ್ಟ. ಅವಾಗಲೇ ರಾಜ್ಕುಮಾರ್ ಫಸ್ಟ್ ಟೈಮ್ ಕಟ್ಟೋದಿಲ್ಲ, ಅಲ್ಲಿ ಕಟ್ಟಿರಲ್ಲ, ಫ್ರೀ ಬಿಟ್ಟಿರ್ತಾರೆ. ನೋಡ್ಬೋದಾ ಎಲ್ಲ ಡಿಸ್ಟರ್ಬ್ ಆಗ್ಬಿಟ್ಟು ತಿರ್ಗಾ ಪಾಡುತ್ತ ಮನೆಗೆ ಬರ್ಬಿಡ್ತಾರೆ. ನಮ್ಗೆ ಫಂಕ್ ಆಗ್ಬಿಡುತ್ತೆ. ಏನ್ ಮಾಡೋದಿದು ಪಾಪ. ಅವರು ಪಾರ್ವತಮ್ಮ ನೋಡ್ರೆ ತಾಯಿ ತರ ನಮ್ಗೆ ತುಂಬಾನೇ ಪ್ರೀತಿಯಿಂದ ನಮ್ಗೆ ನಂಬ್ಕೊಂಡ್ ಬಂದವ್ರೆ. ಡಿಪಾರ್ಟ್ಮೆಂಟ್ ಸುಳಿತಾ ಇದಾರೆ. ಡಿಪಾರ್ಟ್ಮೆಂಟ್ ಏನ್ ಮಾಡೋದು? ನುಗ್ಗಕ್ಕಾಗಲ್ಲ, ಇಟ್ಕೊಂಬರಕ್ಕಾಗಲ್ಲ. ಅವ್ನು ಇವಾಗ ದುಡ್ಡು ಕೇಳ್ತಾ ಇದ್ದಾನೆ. ಪೊಲೀಸ್ ಫೋರ್ಸ್ ನುಗ್ಗಿ ಬಿಟ್ರೆ ಹೊಡ್ಬಿಟ್ರೆ ಕಷ್ಟ. ಎಲ್ಲ ತಲೆ ಕಟ್ಟಿ ಶ್ರೀಧರ್ ನಿಮ್ ಶಿಷ್ಯ ಒಬ್ಬ ಇದ್ದ ರಂಗನಾಥ ಅಂತ, LTT ರಂಗನಾಥ, ಅವನ ಕರ್ಸ್ ಮಾತಾಡಿ ನೀವು ಅಂತ. ಅವ್ನು LTT ರಂಗನಾಥ ನನ್ನ ಕಾಲದೊಳಗೆ ನಮ್ಮ ಅಕ್ಕನ ಮಗಳಿಗೆ ಇದ್ದನು. ಮನುಷ್ಯನಿಗೆ ಕೌನ್ಸಿಲ್ ಅನ್ಸಕತ್ತಿದ್ದಾನೆ. ಅವ್ರ ಜೊತೆ ಓಡಾಡ್ತಿದ್ದು. ನಾವೆಲ್ಲ ಆಕ್ಟಿವಿಸ್ಟ್ ಮಾತಾಡೋದು ನಮ್ಗೆ ಏನೋ ಮೆಂಟಲ್ ಮಾತಾಡೋದು ಅದು ನಮ್ಮ ತಲೆ ಹೋಗ್ತಾ ಇರಲ್ಲ. ಬಿಟ್ಬಿಡ್ತೀವಿ. ಅವ್ನು ಜೈಲಲ್ಲಿ 9 ವರ್ಷ ಬರ್ತಾನೆ. 9 ವರ್ಷ ಬರ್ತಾನೆ. ರವಿ ಬೆಳಗ್ಗೆ ಇಂಟರ್ವ್ಯೂ ಕೊಡ್ತಾನೆ. ರವಿ ಬಿಟ್ಕೊಡಲ್ಲ. ರಾಜೀವ್ ಗಾಂಧಿ ಸ್ಟೋರಿ ಬರ್ತಾರೆ ಅವರು. ನನ್ಗೆ ಕೊಡಲ್ಲ ನಿಮ್ಗೆ. ಆಮೇಲೆ ನಮ್ಮ ಹುಡುಗರಿಗೆ ಕರ್ಸ್ಕೊತಾನೆ. ಅವ್ನ ಬಗ್ಗೆ ನನ್ ಕೋಪ ಜಾಸ್ತಿ ಇರ್ತದೆ. ರಾಜೀವ್ ಗಾಂಧಿ ಮರ್ಡರ್ ಮಾಡ್ಬಿಟ್ಟಲ್ಲ ಮಗ. ರಾಜೀವ್ ಗಾಂಧಿ ಇಷ್ಟ ಆಯ್ತು. ಸ್ಮಾರ್ಟ್ ಪ್ರೈಮ್ ಮಿನಿಸ್ಟರ್ ಆ ಕಾಲದ ನಮ್ಗೆ ಭಾರಿ ಬೇಜಾರು ಅದನ್ನ ಮಾತಾಡೇ ಬಿಡ್ತೀನಿ. ಅವನು ಇಲ್ಲೇ ಇಲ್ಬೇಕಂದ್ರೆ ಹುಡ್ಕೊಂಡ್ ಬಂದವನು. ಅವ್ರು ಮೆಂಟ್ರಿ ಸಿಕ್ಕಿಲ್ಲ ಅವನಿಗೆ. ಯಾರಿಗೆ 90s ಒಳಗೆ 1991 ಆ ಟೈಮಲ್ಲಿ ಸಿಕ್ಕಿಲ್ಲ. ನಮ್ಮ ಹುಡುಗೆಲ್ಲ ಕೇಳೋಣ ಮೆಸೇಜ್ ಸಿಗ್ತಾರಂತೆ. ಅವನು ಜೈಲು 9 ವರ್ಷದಿಂದ ಬಂದ ಅವ್ನು ಕರ್ಸಿ ಅಂತ ನೋಡಪ್ಪ ಭಾರಿ ಶ್ರೀಧರು. ಅವ್ನು ಗೊತ್ತಿತ್ತು ನಾನು ಶ್ರೀಧರ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರೋದು, ನಾವು ಓಡಾಡ್ತಾ ಇರೋದು. ಅವ್ನು ಈ ಬೆನ್ಸಿಂಗ್ರಿ ಏನೇನು ಬಿಟ್ಟಬಿಟ್ಟ 84 ಬೆನ್ಸಿಗೆ ನಾನು ಬಿಟ್ಟೇ ಹೋಗ್ಬಿಟ್ಟೆ. ಜಯನಗರ ಬೆನ್ಸಿಂಗ್ರಿ ಶ್ರೀಧರ್ ನಾನು ಸೇರ್ಕೊಂಡು ಗೊತ್ತು ಕಡೆ ಬರ್ತಾ ಇಲ್ಲ. ಆಮೇಲೆ ಅವನಿಲ್ಲ ಸರ್ ನೀವು பெரியವರು ದೊಡ್ಡವರು, ನಾನು ಕೆಲಸ ಮಾಡ್ತೇನೆ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನನಗೆ ಕಮಿಷನ್ ಕರೆದವ್ರೆ, DG ಕರೆದವ್ರೆ, ಇಂಟೆಲಿಜೆನ್ಸ್ ಕರೆದವ್ರೆ, ವಿಷಯ ನಾನು ಏನು ಗೊತ್ತಿಲ್ಲ ಅಂತ. ಅಕಸ್ಮಾತ್ ನಾನು ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ, ಯಾಕೆ ನನಗೆ ಗೊಳ್ಕೊಂತಾರೆ. ನಾನು 7 ಡಿಪಾರ್ಟ್ಮೆಂಟ್ ಕಂಡಿಟ್ಟು ಆವಾಗ ಕರೆಸ್ತಾ ಇರ್ತಾರೆ. ನನಗೆ ಹೇಳಲಿಲ್ಲ ಸರ್. ನಾನು 3 ದಿನ ಟೈಮ್ ಕೊಟ್ಟಿದ್ದೆ. ಶಂಕರ್ ಅಂತ ಹೋಗಿದ್ದೀನಿ, ಇಲ್ಲಿದ್ದ ಟೀಚರ್ಸ್ ಕಾಲೇಜ್ ಜೊತೆ ಮನೆ ಶಂಕರ್ ಅಂತ. ಅವನು ಫ್ರೆಂಡು. ನಾನು ಇಬ್ರು ಹೋಗ್ಬಿಡ್ತೀವಿ ಸರ್. ಶ್ರೀಧರ್ ಖುಷಿಯಾಗಿ ಹೋಗಿ ಹಂಗೆ ಹೇಳಿದ ತಕ್ಷಣ 500 ರೂಪಾಯಿ ತಂದ್ಕೊಡ್ತೀನಿ. ಯಾರಿಗೆ LTT 500 ತಗೊಂಡು ಹೋಗ್ತಾನು.
4 ದಿನ ಬರಲ್ಲ, ಯುದ್ಧ ಸುತ್ತಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಕೂತ್ಕೊಂಡು ಸರ್ ಎಲ್ಲ ಕಳ್ಳರು ಎವ್ರಿಬಡಿ ಮಿಂಗಲ್ ಆಗ ಕಿಡ್ನಾಪ್. ಅಲ್ಲಿರೋ ಆಕ್ಟಿವಿಸ್ಟ್ ಆಗಲಿ ಅದರ ದೊಡ್ಡ ಲೀಡರ್ ಆಗಲಿ ಈಗ ಹೋಗಿ ಬರ್ತಾವ ನಕ್ಕಿ ದೊಡ್ಡ ಲೀಡರ್ ಇವನು ಬುಕ್ ಆಗಿದ್ದಾನೆ, ಎಲ್ಲ ಬುಕ್ ಮಾಡಿ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡೋರೆ. ಅಣ್ಣವ್ರು ಅವ್ರಿಗೆ ಅಣ್ಣವ್ರ ಅಂತ ರಾಜ್ಕುಮಾರ್ ಕಿಡ್ನಾಪ್ ಮಾಡೋರೆ. ಇಲ್ಲಿ CM ಕಿಡ್ನಾಪ್ ಮಾಡೋ ದೊಡ್ಡ ಇಶ್ಯೂ ಆಗ್ತಾರಲ್ಲ ಕರ್ನಾಟಕದಲ್ಲಿ, ಯಾವುದೇ ಮಿನಿಸ್ಟ್ರಿ ಕಿಡ್ನಾಪ್ ಮಾಡೋ ದೊಡ್ಡ ಇಶ್ಯೂ ಆಗ್ತಾರಲ್ಲ. ಇವ್ರು ಕಿತ್ಕೊಂಡು ಕರ್ನಾಟಕ ಅಲ್ಲಾಡ್ಬಿಡುತ್ತೆ, ಕೇಳಿದ್ರೆ ದುಡ್ಡು ಕೊಡ್ತಾರೆ. ಆ ಕಣ್ಣಿಗೆ ಕಿಡ್ನಾಪ್ ಮಾಡೋದು, ಬೇರೆ ಪರ್ಸನಲ್ ಎನ್ಮಿಟಿ ಯಾವ್ದು ಇಲ್ಲ ಅಂತ ಹೇಳ್ತಾನೆ. ಈಗ ಏನಪ್ಪ ಮಾಡ್ಬೇಕು, ಇದೆಲ್ಲ ಕತೆ ಬಿಡು ನೀನು, ಯಾರಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಶ್ರೀಧರ್. ನಮ್ಗೆ ಅಂದ್ರೆ ಸಮಾಧಾನ ಆಗತ್ತೆ ಅಂದ್ರೆ ಕಿಸಿದಕ್ಕೆ ಶ್ರೀಧರ್ ಹೇಳ್ತಾರೆ. ಸರ್ ಒಬ್ರು ಇದ್ದಾರೆ ನಡಮಾರನ್ ಅಂತ ಹೇಳಿ, ಅವ್ರು ಕಾಂಗ್ರೆಸ್ನಲ್ಲಿ MP ಆಗಿದ್ರು, ಕಾಂಗ್ರೆಸ್ ಪಾರ್ಟಿ ಬಿಟ್ರು. ಅವ್ರು LTT ಪ್ರಭಾಕರ್ಗೆ ಗುರು, ವೀರಪ್ಪನ್ ಟ್ಯೂಬ್ಗೆಲ್ಲ ಇಲ್ಲ ಸಣ್ಣ ಪಟ್ಟು ತುಂಬಾ ದೊಡ್ಡ ಮಟ್ಟ. ನಾನು ಅಲ್ಲಿ ಟೈಮ್ ಕೊಡಿಸ್ತೇನೆ, ನೀವು ಮಾತ್ರ ಕನ್ವಿನ್ಸ್ ಮಾಡ್ಕೋಬೇಕು, ಅವ್ರೊಬ್ಬರ ಕೈಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವು ರೆಡಿ ಆಗ್ತೀವಿ. ರೆಡಿ ಆಗ್ಬೇಕಾದ್ರೆ ಅವನು ಮತ್ತೆ 5,000 ತಗೊಂಡಿದ್ದ ಸರ್, ತಾನು 7,000 ವಾಪಸ್ ಕೊಡ್ತಾನೆ. ಅವನೇನು ಸಿಸ್ಟಮೆಟಿಕ್ ಅಂದ್ರೆ ಗಂಜಿಯನ್ನ ತಿನ್ನೋದು, ಒಣಗಿನ ಮೀನು ತಿನ್ನೋದು, ಉಪ್ಪಿನಕಾಯಿ ಗಂಜಿಯನ್ನ ಈ ಥರ ಬೆಳೆಸ ಅವನು ಆ ಟ್ರೈನ್ ಆಗಿದ್ದು, ಚೆನ್ನಾಗಿ ತಿನ್ನೋದು ಕುಡಿಯೋದು ಆ ಹ್ಯಾಬಿಟ್ ಏನಿರಲಿಲ್ಲ. ಆಮೇಲೆ ನಡುಮಾರನ್ನ ಭೇಟಿ ಮಾಡ್ತಾರೆ. ನಾವು ಚಂಪಾ ಸಾರು, ದಾರ್ಕನಾಥ್, ದೇವನೂರು ಮಹಾದೇವ, ನಮ್ದೆಲ್ಲ ನಮ್ಮ ಮಂಜುನಾಥ್ ಹದ್ದೆ, ಗಿರೀಶು ಎಲ್ಲ ನಮ್ಮ ಫೇವ್ರೆಟ್ ಟೀಮು. ಮತ್ತು ದೊಡ್ಡ ಲೀಡರ್ ಹಿಂದೂ ದ್ರೋಣಾಪುರ ಎಲ್ಲ ಸೇರಿಸಿ ಕರ್ಕೊಂಡು ಎಲ್ಲಾನ ಕರ್ಕೊಂಡು ಟೆಂಪೋ ಟ್ರಾವೆಲ್ ಮಾಡ್ಕೊಂಡು ನಮ್ದು ಸುಮೋ ಇನ್ನೊಂದು ಕಾರ್ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗಿ. ಅಲ್ಲ ರೂಮ್ ಮಾಡ್ತೀವಿ ಒಂದು ಕಡೆ, ಕಮ್ಮಿ 3 ಜನ ಮಾಡ್ತೀವಿ. ನೀವು ಹೋಗ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಂಡ್ಬಂದು ನಾನು 6:30 ಕರ್ಕೊಂಡು ಹೋಗ್ತೀನಿ ನಡುಮಾರನ ಹತ್ರ. ನಡುಮಾರ ಅಂತ ಕರ್ಕೊಂಡು ಹೋಗ್ತಾನೆ. ನಡುಮಾರನು ಇವರು ಚಂಪಾ ಸಾರು ಹೆಚ್ಚಿಗೆ ಒಂದು 10 ಗಂಟೆ ಮಾತಾಡ್ತಾರೆ. 6:30 7 ಗಂಟೆ ಸ್ಟಾರ್ಟ್ ಆಗೋದು ಮಾತು. ಅವ್ರ ದೊಡ್ಡ ಮನೆ, ಬಾಡಿಗೆ ಮನೆ, ಸಿಂಪಲ್ ಒಂದು ಚೇರ್ ಹಾಕೊಂಡ್ರೆ, ಒಂದ್ 4 ಚೇರ್ ಇದೆ, ಆಮೇಲೆ ಕೆಳಗೆ ಕೂತ್ಕೊಂಡು ಚಾಪಿ ಮೇಲೆ. ಏನ್ ಮನೆ ಅಡಿಗೆ ಒಂದ್ ಮನೆ TV ಇದೆ ಅಷ್ಟ್ಬಿಟ್ರೆ ಏನಿಲ್ಲ. 6 ಪಂಚಿ ಶರ್ಟ್ ಕೂತವ್ರೆ, ಮಾತಾಡ್ತಾರೆ. ಚಂಪಾ ಸಾರು ಮಾತಾಡ್ತಾರೆ. ನಮಗೆ ತಮಿಳ್ ಬರಲ್ಲ, ಕನ್ನಡ ಬರಲ್ಲ, ಇಂಗ್ಲೀಷ್ ಮಾತಾಡ್ತಾರೆ. ಏನು ನನಗೆ ಏನಿಗೆ ಬೇಕು, ನನಗೆ ವಯಸ್ಸಾಗಿದೆ 60 years ಆಮೇಲೆ ಅವ್ರಿಗೆ, ನನಗೆ ಇಷ್ಟ ಇಲ್ಲ ಅದೆಲ್ಲ ಹೋಗೋಕ್ಕೆ. ಅವ್ನು ನನ್ನ ಟಚ್ ಮನುಷ್ಯ ಅಲ್ಲ, ಇಲ್ಲ ಸರ್ ನೀವು ಒಬ್ಬರು ಮಾಡ್ಬೇಕು ಅಂತ ಕಡೆಗೆ ಮಾತಾಡಿ ಸೀದಾ ಸುಸ್ತಾಗ್ಬಿಡುತ್ತೆ. ಎಲ್ಲ ಸುಸ್ತಾಗ್ಬಿಡ್ತಾರೆ ಹೇಳೋದು. ನಾವೆಲ್ಲ ಸೀದಾ ಒಂದೇ ಮಾತಾಡ್ತಾರೆ. ಸರ್ ಒಟ್ಟು ಒಂದು ಸಣ್ಣ ವಿಷಯ, ನೀವು ನಮ್ಮ ಕಾಲದೊಳಗೆ ರಾಜ್ಕುಮಾರ್ಗೆ ಏನೂ ಆಗಲ್ಲ. ರಾಜ್ಕುಮಾರ್ ಏಜ್ ಆಗಿದೆ, ಬಚ್ಚನ್ ಬಂಡೆ ಜಾರಿ ಬಿದ್ದುಬಿಟ್ರು, ಏನೊಂದು ಆಗೋಯ್ತು, ಯಾಕಂದ್ರೆ ಹಾವು ಕಚ್ಬಿಟ್ರು, ಏನು ಹಾರ್ಟ್ ಪ್ರಾಬ್ಲಮ್ ಆಗೋಯ್ತು, ಏಜ್ ಆಗಿದೆ, ಹಾಸ್ಪಿಟ್ಲ್ ಇಲ್ಲ. ನಮ್ಮ ಮುಂದೆ ನಿಮ್ಮ ಮುಂದೆ ಒಂದು 10,000 ಜನ ತಮಿಳ್ನವರ ರಕ್ತ ಸುರಿಯೋದು ನೋಡ್ಬೇಕು ಆಸೆ ಇದೆ ಸರ್. ಕರ್ನಾಟಕದ ಪೊಸಿಷನ್ ಹತ್ರ ಇದೆ ಸರ್. ನೀವು ಹೇಳ್ತಿದ್ರ ನನಗೆ ತಮಿಳು ತುಂಬಾ ಜನ ಫ್ರೆಂಡ್ಸ್. ಅವ್ರು ನನಗೆ ನಾನು ಆಚೆ ನಿಂತಿರ್ತೀನಿ, ಕೂತಿ ಬೇಜಾರು, ಕೆಲಸ ಆಗಲ್ಲ ಅಂತ ಬೇಜಾರು ಸಿಗಿಸ್ತಾ ಇರ್ತೀನಿ. ಅಷ್ಟು ಸೀದಾ ನಮ್ಗೆ ಕಳಿಸ್ತಾ ಇರ್ಬೋದು ಕೇಳಿದ್ರು. ನಾನು ತಮಿಳು ಹೆಸರು ಹೇಳ್ತೀನಿ, ನಮ್ಮ ಕಾಲಪತ್ರಸು, ರಾಜೇಂದ್ರ, ಒಂದು 10 ಜನ ತಮಿಳು ಹೆಸರು ಬಾಯಿಗಳಿರುತ್ತೆ. ಶ್ರೀರಾಮ್ಪುರ ಕಾಂತ ಅಂತ ಹೌದು, ಇವೆಲ್ಲ ಲೋಕಿ ಇವೆಲ್ಲ ತಮಿಳ್ನ ಫ್ರೆಂಡ್ಸ್. ಶ್ರೀರಾಮ್ಪುರ ಹಿಡ್ಕೊಂಡು ನಾನು ತಮಿಳ್ ಚೂಸಿ ಮಾತಾಡ್ತಿದ್ದೆ. ವಿವೇಕ್ನಗರ ತಮಿಳ್ ಹುಡುಗರು, ಒಂದಾರ್ಪೇಟೆಯಲ್ಲಿ ಹಿಡ್ಕೊಂಡು ನಮ್ಮೆಲ್ಲ ಫ್ರೆಂಡ್ಸ್ ಸರ್. ಎಲ್ಲರೂ ಆಯ್ತು ಎಪಿಸೋಡ್ ಹಾಕಿದ್ರು ಅಂತ ನಾನು ಸೀದಾ ಹೇಳಿ ಅಂತೀನಿ ತಮಿಳಿಗೆ. ನಾನು ಸ್ವಲ್ಪ ತಮಿಳ್ ಬಿಡ್ತೀನಿ. ಆವಾಗ ಸ್ವಲ್ಪ ತಲೆಲ್ಲ ಇನ್ನೂ ಎದ್ದು ಮುಗೀತು ಕತೆ, ಆಗಲ್ಲಪ್ಪ ಬಂದಿದ್ದು ಫೇಲು ನಾವು ಅಂತ ಎದ್ದ ಟೈಮಿಗೆ ಸೀದಾ ಇದು ಮಾತಾಡಿದ ತಕ್ಷಣ ನಡುಮಾರ ಸ್ವಲ್ಪ ತಲೆ ಹಾಕ್ತಾರೆ. ಇದು ಪಾಕ್ಲ ಅಂತ, ಇಳಿಸಿ ಅಂತಾರೆ. ನಾವೆಲ್ಲ ರೂಮಿಗೆ ಬರ್ತೀವಿ. ಇಲ್ಲಿ ಮಾತಾಡ್ತಾನೋ ಅಲ್ಲಿ ಹೋಗಿ ಊಟಕ್ಕೆ ಡ್ರಿಂಕ್ಸ್ ಎಲ್ಲ ಅರೇಂಜ್ ಮಾಡಿಸಿ ಹೋಟ್ಲಿಗೆ ನಮ್ಗೊಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಅಲ್ಲೆಲ್ಲ ಮಾಡಿ ತಿರ್ಗಾ ಹೋಗ್ತೀವಿ, ಎಲ್ಲ ರೆಡಿ ಆಗ್ತಾ ಇರ್ತೀವಿ. ಮತ್ತೆ 10:30 ಬರ್ತಾರೆ, 10:30 11 ಗಂಟೆ ಬರ್ತಾರೆ. ಬಂದು ಸರ್ ಸೆಟ್ ಮಾಡ್ತಾರೆ. ಅಂದಿದ ತಕ್ಷಣ ನಾನು ಮಾಡ್ತಾರೆ ಶ್ರೀಧರು ಇಮಿಡಿಯೇಟ್ಲಿ ಪಾರ್ಕ್ ಫೋನ್. ಅವಾಗ ಬೆಳಗ್ಗೆ 10 ಗಂಟೆಗೆ ನೀವು ಮಕ್ಕಳು ಮನೆ ತರಬೇಕು, ನಾವು ಕರ್ಕೊಂಡು ಮನೆ ತೋರಿಸಿ ನೀವು ಮಾತಾಡಿದ್ವಿ. ಅಲ್ಲಿಂದ ಇವರು ಬೆಂಗಳೂರಿಂದ ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಬರ್ತಾರೆ, ಹೋಗ್ತಾರೆ, ತಮಿಳ್ ಪ್ರೆಸ್ ಬಂದ್ಬಿಡ್ತಾರೆ, ಪಾಲತ ಒಂದು ನಡುಮನ ಮಾತಾಡೋ ಅಂತೇಳಿ. ಆಮೇಲೆ ಮಧ್ಯಾಹ್ನಕ್ಕೆ ನನ್ನ ಜೊತೆ ಊಟ ಮಾಡ್ತಾರೆ. ದೇವನೂರು ಮಹಾದೇವ, ನಮ್ಮ ದಲಿತ ಎಲ್ಲ ಇರ್ತಾರೆ. ಅಂದ್ರೆ ಒಟ್ಟಾರೆ ರಾಜ್ಕುಮಾರ್ ಬಿಡುಗಡೆಯಲ್ಲಿ ಪ್ರಮುಖ ಪಾತ್ರ. ನಾವೆಲ್ಲ ಅಗ್ನಿಲ್ ಬಿಡ್ಸ್ಕೊಂಡು ಅಷ್ಟೇ ಎಲ್ಲೂ ಮಾತಾಡ, ನಮ್ಗೆ ಏನು ಅವಶ್ಯಕತೆ ಇಲ್ಲ, ರಾಜ್ಕುಮಾರ್ ಬಂದ್ರೆ ಸಾಕು. ನಮ್ಮ ತಮಿಳ್ ಫ್ರೆಂಡ್ಸ್ ತುಂಬ ಸಾಯ್ಬೋದು, ತುಂಬ ಜನ ಇದ್ರು. ಆಮೇಲೆ ಮಧ್ಯಾಹ್ನ ನಡಮಾರ ಊಟಕ್ಕೆ ಬಂದರು, ಅವ್ರ ಮಿಸ್ಸಸ್ಸು ಮಗಳು ಎಲ್ಲ ಊಟಕ್ಕೆ ಬಂದರು. ಅವೆಲ್ಲ ನನ್ನ ಫೋಟೋಸ್ ಇದೆ, ಅಗ್ನಿಲ್ ಆ ಟೈಮ್ ಬರ್ದಿದ್ದೀನಿ. ಆ ಟೈಮ್ನೆಲ್ಲ ಅಲ್ಲಿ ಕೂತು ಊಟ ಮಾಡಿದ್ರು. ಆಮೇಲೆ ನಡಮಾರ ಕೆಲಸ ಅದಾದ್ಮೇಲೆ ಏನಾಗುತ್ತೆ, ನಾವು ಅಗ್ನಿ ಪೇಪರ್ಗೂ ಸ್ಟ್ರೆಂತ್ ಬಂತು, ನಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬಂತು ಶ್ರೀಧರ್ಗೂ. ನಮಗೆಲ್ಲ
ಆವಾಗ ನಮ್ಮೆಲ್ಲ ಈ ಇಂಟೆಲಿಜೆನ್ಸ್ ಎಲ್ಲ ಸೇರು ಅವೆಲ್ಲ ಸಂಘಟನೆಗಳು ಸ್ಟಾರ್ಟ್ ಆಯಿತು. ರೈತ ಸಂಘ ಪುಟ್ಟಣಾಯದಾಗಲಿ, ನಮ್ಮ ವೆಂಕಟಸ್ವಾಮಿ ಜೊತೆ, ಇಂದು ಹೊನ್ನಾಪುರ, ವಿ ನಾಗರಾಜು, ಇವೆಲ್ಲ ನಮಗೆ ಇಷ್ಟ ಆಯಿತು. ಅದರಿಂದ ಒಂದು ಕಲರ್ ಚೇಂಜ್ ಆಗ್ತಿಲ್ಲ. ಅಂಡರ್ವರ್ಲ್ಡ್ ಬಗ್ಗೆ ಜಾಸ್ತಿ ಅಂತ ತಲೆ ಕೆಡ್ಸ್ಕೊಂತಾರೆ. ನಾವು ಸೇಫ್ ಆಗಿರ್ಬೇಕು, ಅದೇ ತಿನ್ಬೇಕು, ನೀವು ಒಳ್ಳೇದು ಬೇಡ, ಅವರೇ ಏನು ಹೆಚ್ಚಿಗೆ ಮಾಡಿ ನೋಡೋಣ ಅಂತ ಎಲ್ಲ ಟ್ರೂಪ್ನ ಡಿವೈಡ್ ಮಾಡ್ಬೇಕು. ಲೋಕಿ ಆಗಲಿ, ನಮ್ಮ ಜೊತೆ ಮುಲಾಮ ಇದ್ದು, ನವೀನ ಕಾರ್ಪೊರೇಟರ್ ಇವಾಗ ಗಾಂಧಿನಗರದಲ್ಲಿ, ಕಾಂತ ಇಲ್ಲಿ ML ಇಲ್ಲ, ಇಡೀ ML ಆಗಿ ಗೆದ್ದಿಲ್ಲ ಅವರು, ಹೆಸರು ಸೋತಾರ. ಇದೆಲ್ಲ ಟ್ರೂಪ್ನ ಡಿವೈಡ್ ಮಾಡ್ಬೇಕು. ಅವತ್ತಿನ ನಾವು ಶೀತೋರು ಇದು ಜಾಸ್ತಿ ಡಿಸ್ಕಸ್ಸು ಇದ್ರ ಬಗ್ಗೆ ಸ್ಟಾರ್ಟ್ ಆಗುತ್ತೆ, ಈ ಕಡೆ ಕಮ್ಮಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅಂಡರ್ವರ್ಲ್ಡ್ಗೆ ಹೋದರೆ ಹೇಗೆ ಹಾಳಾಗ್ತಾರೆ ಅಂತ, ಆದರೆ ಅಂಡರ್ವರ್ಲ್ಡ್ಗೆ ಬಂದು ಯಾವ ರೀತಿ ಸಮಾಜವನ್ನು ಸುಧಾರಣೆ ತರೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ ಅಂತ. ಥ್ಯಾಂಕ್ ಯು.